ಈಗ ಮೂವ್ ಆಗ್ತಾ ಇದೆ ವೆಹಿಕಲ್. ಒಂದು ನಿಮಿಷ. ಇರ್ಫಾನ್ ಖಾನ್ ಅಂತ ಕ್ಯಾಪ್ಟನ್, ಸ್ವಲ್ಪ ಡೋರ್ ತೆಗೀರಿ. ಸೊ ಈಗ ಮೂವ್ಮೆಂಟ್ ಆಗ್ತಾ ಇದೆ, ಎರಡು ಬಸ್ಗಳು ಈಗ ಶೂಟಿಂಗ್ ತಗೊಂಡು ಹೋಗ್ತಾ ಇದೀವಿ. ಸೊ ಇವರು ಕ್ಯಾಪ್ಟನ್ ಇರ್ಫಾನ್ ಖಾನ್ ಅಲ್ವಾ? ಇರ್ಫಾನ್ ಖಾನ್ ಅಂತ. ಸರ್ ಎಲ್ಲಿಯವ್ರು ನೀವು? ಬ್ಯಾಂಗ್ಳೂರೇನಾ? ಇವರೊಂದು ಜಬ್ಬರ್ ಟ್ರಾವೆಲ್ಸ್ ನ ಒಂದು ಓಲ್ವೋ ಕ್ಯಾಪ್ಟನ್, ಬ್ಯಾಂಗ್ಳೂರ್ ಟು ಚೆನ್ನೈ ರೂಟ್ ನ ಇವತ್ತು ಇವರೇ ತಗೊಂಡು ಹೋಗ್ತಾ ಇರೋದು ಫಸ್ಟ್ ಬಸ್. ಅಂಡ್ ಆ ಬಸ್ಸು ನಿಮ್ಗೆ ನೆಕ್ಸ್ಟ್ ಹೋಗುತ್ತೆ. ಈಗ ಪಾರ್ಕಿಂಗ್ ಲಾಟ್ ಇಂದ ಹೋಗ್ತಾ ಇದೆ ಈ ಕಡೆಯಿಂದ. ನಿಮ್ಗೆ ಕೆಲವೊಬ್ರು ತುಂಬಾ ಜನ ಕೇಳ್ತಾ ಇರ್ತೀರಾ, ಡ್ರೈವರ್ ವೇಕೆನ್ಸಿ ಇದ್ರೆ ಹೇಳಿ, ಕಂಡಕ್ಟರ್ ವೇಕೆನ್ಸಿ ಇದ್ರೆ ಹೇಳಿ ಅಂತ DM ಕೂಡ ಮಾಡ್ತಾ ಇರ್ತೀರಾ. ಇಲ್ಲಿದೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡ್ರೈವರ್ ವೇಕೆನ್ಸಿ ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಇದು ಅವರೊಂದು ಹೊಸ ಬಸ್ ಅಂತೆ. ಇದು ಬ್ಯಾಂಗ್ಳೂರ್ ಟು ಚೆನ್ನೈ ಆಪರೇಟ್ ಆಗುತ್ತಂತೆ ನೋಡಿ. ಆಲ್ಮೋಸ್ಟ್ ಹೇಳಿದ್ನಲ್ಲ, ಪಾಪ್ಯುಲರ್ ರೂಟ್ಸ್ ಇವ್ರದ್ದು ಬ್ಯಾಂಗ್ಳೂರ್ ಟು ಚೆನ್ನೈನೇ. ಆ್ಯಂಡ್ ಇಲ್ಲಿ ಒಂದು ವೋಲ್ವೋ 9600 ಬಸ್ ಕೂಡ ಇರುವಂಥದ್ದು ನಿಮಗೆ ಇಲ್ಲಿದೆ ನೋಡಿ. ಈಗ ನೀವು ಬಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಇಂಜಿನ್ ಸೌಂಡ್ ನೋಡ್ತಿರ್ಬೋದು ಯಾವ ಥರ ಇದೆ. ವೋಲ್ವೋ 9600 ಆಸ್ ನಿಮಗೆ ಇಂಜಿನ್ ರೋರಿಂಗ್ ಸೌಂಡು ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಎರಡು ಜಬ್ಬರ್ ಟ್ರಾವೆಲ್ಸ್ನ ಹೊಸ ವೋಲ್ವೋ 9600 ಬಸ್ನ ಸೌಂಡು. ಹಾಯ್ ವಿವರ್ಸ್, ಇನ್ನೊಂದು ವಿಡಿಯೋಗೆ ಎಲ್ರಿಗೂ ವೆಲ್ಕಮ್. ಆಲ್ರೆಡಿ ತಮ್ನಲ್ಲಿ ನೋಡಿ ಗೊತ್ತಾಗಿರುತ್ತೆ, ಇದು ಜಬ್ಬರ್ ಟ್ರಾವೆಲ್ಸ್ನ ಎರಡು ವೋಲ್ವೋ 9600 ಎಸ್ ಬಸ್ನ ಒಂದು ಲೀವರಿ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಚಾನಲಲ್ಲಿ ಶೋಕೇಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಪಾರ್ಕಿಂಗ್ ಪ್ಲೇಸಿಗೆ ಬಂದೀನಿ. ಇಲ್ಲಿ ಪಟ್ಟಣಗೆರೆ ಹತ್ರ ನಿಮಗೆ ಎಲ್ಲ ಪ್ಲೇಸಸ್ ಇದೆ. ಬಸ್ಗಳು ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಬಸ್ಸಸ್ಗಳು ನಿಮಗೆ ಜಬ್ಬರ್ ಟ್ರಾವೆಲ್ಸ್ದು ನೋಡೋಕ್ಕೆ ಸಿಗ್ಬೋದು. ನಾನು ಬಿಫೋರ್ ಒನ್ಸ್ ಟ್ರಾವೆಲ್ ಮಾಡಿದ್ದೀನಿ ಈ ಬಸ್ಸಲ್ಲಿ ಸ್ಕ್ಯಾನಿಯಾ ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಾನೆ ಮೈಸೂರು ಟು ಬ್ಯಾಂಗ್ಳೂರ್ ಟು ಮೈಸೂರು ಟ್ರಾವೆಲ್ ಮಾಡಿದೆ. ಸಖತ್ತಾಗಿತ್ತು. ಇವತ್ತು ಅಲ್ಲಿದೆ ಬಸ್ಸು, ಸ್ವಲ್ಪ ಎಲ್ಲ ವಾಷಿಂಗ್ ಎಲ್ಲ ಆಗ್ತಾಯಿದೆ. ಹೊಸ ಬಸ್ಗಳು ತೊಗೊಂಡು 2 days ಡೆಲಿವರಿ ಆಗಿದೆ. ಅನ್ಫಾರ್ಚುನೇಟ್ಲಿ ನಾವು ಡೆಲಿವರಿಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಇನ್ಫಾರ್ಮೇಷನ್ ಇರಲಿಲ್ಲ, ಇವಾಗ ಗೊತ್ತಾಯಿತು. ಸೊ ಇವತ್ತು ಬ್ಯಾಂಗ್ಳೂರ್ ಟು ಚೆನ್ನೈ ಆನ್ ಬೋರ್ಡ್ ಆಗ್ತಾಯಿದೆ. ಇದನ್ನ ಒಂದು ಫೋಟೋಸ್ ಆ್ಯಂಡ್ ಕ್ಲಿಪ್ಸ್ನ ನನ್ನ ಒಂದು ಚಾನಲ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನಿಮಗೆ ಈ ಥರ ಬಸ್ಸಸ್ಗಳು ನೋಡೋಕ್ಕೆ ಸಿಗುವಂಥದ್ದು ಸುಮಾರು ಬಸ್ಸಸ್ ಇದೆ ಇವ್ರ ಹತ್ರನೂ. ನಿಮಗೆ ಮೋಸ್ಟ್ ಪಾಪ್ಯುಲರ್ ರೂಟ್ ಜಬ್ಬರ್ ಟ್ರಾವೆಲ್ಸ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಆ್ಯಂಡ್ ಚೆನ್ನೈ ಸುಮಾರು ಇದೆ. ಹಾಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಸಿಗೋಣ ನೆಕ್ಸ್ಟ್ ಒಂದು ಕ್ಲಿಪ್ಸಲ್ಲಿ. ಇದು ಅವರ ಒಂದು ಹೊಸ ಬಸ್ ಅಂತೆ. ಇದು ಬ್ಯಾಂಗ್ಳೂರ್ ಟು ಚೆನ್ನೈ ಆಪರೇಟ್ ಆಗುತ್ತಂತೆ ನೋಡಿ. ಆಲ್ಮೋಸ್ಟ್ ಹೇಳಿದ್ನಲ್ಲ, ಪಾಪ್ಯುಲರ್ ರೂಟ್ಸ್ ಇವ್ರದ್ದು ಬ್ಯಾಂಗ್ಳೂರ್ ಟು ಚೆನ್ನೈನೇ. ಆ್ಯಂಡ್ ಇಲ್ಲಿ ಒಂದು ವೋಲ್ವೋ 9600 ಬಸ್ ಕೂಡ ಇರುವಂಥದ್ದು ನಿಮಗೆ ಇಲ್ಲಿದೆ ನೋಡಿ. ಈ ಥರ ಇದೆ ಬಸ್ಸು. ನಿಮಗೆ ಬಸ್ನ ಒಂದು ಔಟ್ಸೈಡ್ ಲುಕ್ ನೋಡ್ತಿದ್ರೆ ಸಖತ್ತಾಗಿ ಡಿಸೈನ್ ಮಾಡಿರೋವಂಥದ್ದು. ಇದು ನಿಮಗೆ ವೋಲ್ವೋ 9600 ಎಸ್ ಬಸ್ಸೇ. ಆಲ್ಮೋಸ್ಟ್ ಈಗ ಎಲ್ಲರೂ ವೋಲ್ವೋ 9600 ಅಡಿಷನ್ನೇ ಮಾಡ್ತಾಯಿದ್ದಾರೆ. ರೇಸಿಂಗ್ ಅಡಿಷನ್ ಅಂತ ಸಖತ್ತಾಗಿದೆ. ಇದರೊಂದು ಪಾರ್ಕಿಂಗ್ ಲಾಟ್ದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಬಟ್ ಇದು ಜಸ್ಟ್ ನಿಮಗೆ ಒಂದು ವೋಲ್ವೋ 9600 ಹ್ಯಾಸ್ ಜಬ್ಬರ್ ಟ್ರಾವೆಲ್ಸ್ನ ಬ್ಯಾಂಗ್ಳೂರ್ ಟು ಚೆನ್ನೈ ಇನ್ನೊಂದು ನ್ಯೂ ಬಸ್ನ ಒಂದು ಏನಂತ ಹೇಳ್ತೀರಾ, ಲೀವರಿನಿ ಅಂತ ಅಂದ್ಕೊಳ್ಳಿ. ಅಲ್ಲಿ ರೆಡಿ ಈಗ ನೀವು ಬಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಇಂಜಿನ್ ಸೌಂಡ್ ನೋಡ್ತಿರ್ಬೋದು ಯಾವ ಥರ ಇದೆ. ವೋಲ್ವೋ 9600 ಆಸ್ ನಿಮಗೆ ಇಂಜಿನ್ ರೋರಿಂಗ್ ಸೌಂಡು ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಎರಡು ಜಬ್ಬರ್ ಟ್ರಾವೆಲ್ಸ್ನ ಹೊಸ ವೋಲ್ವೋ 9600 ಬಸ್ನ ಸೌಂಡು. ಮಲ್ಟಿ ಆಕ್ಸಲ್ ಸಖತ್ತಾಗಿ ಒಂದು ರೋರಿಂಗ್ ಇಂಜಿನ್ ಅಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ. ಈ ಥರ ನಿಮಗೆ ಬ್ಯಾಕ್ ಸೈಡಿಂದ ನೋಡೋವಂಥದ್ದು. ಇನ್ನೂ ಜಸ್ಟ್ ಎಲ್ಲ ಒಳಗಡೆ ಮ್ಯಾಟ್ ಗೀಟ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಹೋಗ್ಬಿಟ್ಟು ಆಮೇಲೆ ಫುಲ್ ಕಂಪ್ಲೀಟ್ ಬಸ್ನ ಒಂದು ಶೂಟ್ನ ಮಾಡೋಣ. ಮತ್ತು ಕೆಲವೊಬ್ರು ತುಂಬ ಜನ ಕೇಳ್ತಾ ಇರ್ತೀರಾ, ಡ್ರೈವರ್ ವೇಕೆನ್ಸಿ ಇದ್ದರೆ ಹೇಳಿ, ಕಂಡಕ್ಟರ್ ವೇಕೆನ್ಸಿ ಇದ್ದರೆ ಹೇಳಿ ಅಂತ DM ಕೂಡ ಮಾಡ್ತಾ ಇರ್ತೀರಾ. ಇಲ್ಲಿದೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡ್ರೈವರ್ ವೇಕೆನ್ಸಿ ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಆ್ಯಂಡ್ ಕಂಡಕ್ಟರ್ ಬಗ್ಗೆನೂ ಏನಾದರೂ ನಿಮಗೆ ಜಾಬ್ ರಿಲೇಟೆಡ್ ಬೇಕಿದ್ದರೆ ಕಾಂಟ್ಯಾಕ್ಟ್ನ ಮಾಡಿ, ಇದ್ದರೆ ರೆಸ್ಪಾನ್ಸ್ ಮಾಡ್ತಾರೆ.
ಈಗ ವೆಹಿಕಲ್ಗೆ ಇನ್ನೂ ಫಾಸ್ಟ್ಯಾಗ್ ಹಾಕ್ಬಿಟ್ಟು ಇನ್ನೇನು ಹೊರಡುವಂಥ ಸಮಯ. ಇಲ್ಲಿ ಫಾಸ್ಟ್ಯಾಗ್ ಎಲ್ಲ ಹಾಕ್ತಾ ಇದ್ದಾರೆ ನಿಮಗೆ ನೋಡ್ತಾ ಇರ್ಬೋದು. ಆ ಬಸ್ಗೆ ಈ ಬಸ್ಗೆ, ಯಾಕಂದರೆ ಈಗ ನಾವು ಮೈಸೂರು ರೋಡಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ಬಸ್ನ ಒಂದು ಶೂಟ್ಗೆ. ಅಲ್ಲಿ ಯಾಕಂದರೆ ಒಳ್ಳೊಳ್ಳೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಕ್ಲಿಕ್ ಮಾಡ್ಬೋದು ಅಂತ. ಎಲ್ಲ ಸುಮಾರು ಬಸ್ಸಸ್ಗಳು ನಿಮಗೆ ಇಲ್ಲಿ ಸಿಗುವಂಥದ್ದು. ಇದ್ರದ್ದು ಗ್ಯಾರೇಜ್ ವಿಡಿಯೋ ಮಾಡೋಣ ಟು ಬಿ ಝೋನ್. ಈಗ ಬಸ್ ಪಾರ್ಕಿಂಗ್ ಲಾಟಿಂದ ಹೋಗ್ತಾ ಇದೆ. ಈ ಕಡೆಯಿಂದ ನಿಮಗೆ ಇಲ್ಲೊಂದು ಬಸ್ಸು, ಸೊ ಇಲ್ಲಿ ಒಂದು ಬಸ್ಸು, ಅಲ್ಲಿ ಒಂದು ಕ್ಯಾಪ್ಟನ್ ಇದ್ದಾರೆ. ಈಗ ಈ ಬಸ್ಗೆ ಒಂದು ಕ್ಯಾಪ್ಟನ್ ಇಲ್ಲಿಂದ ಬರ್ತಾರೆ. ಈಗ ಮೂವ್ ಆಗ್ತಾ ಇದೆ ವೆಹಿಕಲ್. ಒಂದು ನಿಮಿಷ. ಇರ್ಫಾನ್ ಖಾನ್ ಅಂತ ಕ್ಯಾಪ್ಟನ್, ಸ್ವಲ್ಪ ಡೋರ್ ತೆಗೀರಿ. ಸೊ ಈಗ ಮೂವ್ಮೆಂಟ್ ಆಗ್ತಾ ಇದೆ ಎರಡು ಬಸ್ಗಳು. ಈಗ ಶೂಟಿಂಗ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇವರು ಕ್ಯಾಪ್ಟನ್ ಇರ್ಫಾನ್ ಖಾನ್ ಅಲ್ವಾ? ಇರ್ಫಾನ್ ಖಾನ್ ಅಂತ. ಸರ್ ಎಲ್ಲಿಯವ್ರು ನೀವು? ಬ್ಯಾಂಗ್ಳೂರೇನಾ? ಓಕೆ. ಇವರೊಂದು ಜಬ್ಬರ್ ಟ್ರಾವೆಲ್ಸ್ನ ಒಂದು ಓಲ್ವೋ ಕ್ಯಾಪ್ಟನ್. ಬ್ಯಾಂಗ್ಳೂರ್ ಟು ಚೆನ್ನೈ ರೂಟ್ನ ಇವತ್ತು ಇವರೇ ತೊಗೊಂಡು ಹೋಗ್ತಾ ಇರೋದು ಫಸ್ಟ್ ಬಸ್. ಆ್ಯಂಡ್ ಆ ಬಸ್ಸು ನಿಮಗೆ ನೆಕ್ಸ್ಟ್ ಹೋಗುತ್ತೆ. ಸರ್ ಬನ್ನಿ ಸಿಗೋಣ. ಈಗ ಈ ಎರಡು ಬಸ್ನ ನಾವು ಕ್ಯಾಪ್ಚರ್ ಮಾಡೋಣ. ಈಗ ಬಸ್ಸು ನಿಮಗೆ ಇಲ್ಲಿ ಬರ್ತಾ ಇದೆ. ಫಸ್ಟ್ ಬಸ್. ಈಗ ಇನ್ನೊಂದು ಬಸ್ಸು ಇದ್ರ ಬ್ಯಾಕ್ ಸೈಡ್ ನಮಗೆ ಬರುತ್ತೆ. ಒಂದು ನಿಮಿಷ. ಓಕೆ. ಸೊ ಫೈನಲಿ ಈಗ ನಾವು ಪಾರ್ಕಿಂಗ್ ಲಾಟಿಂದ ವೆಹಿಕಲ್ನ ತೊಗೊಂಡು ಈಗ ನೈಸ್ ರೋಡ್ ಎಂಟ್ರಿ ಆಗಿ ಅಲ್ಲಿ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ ಕ್ಲಿಪ್ಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಕ್ಯಾಪ್ಟನ್ ಸರ್ ಡ್ರೈವ್ ಮಾಡ್ತಾ ಇದ್ದಾರೆ. ಹೊಸ ಬಸ್ಸು ನಿಮಗೆ ಈ ಥರ ಒಳಗಡೆ ಫ್ಯಾಕ್ಟರಿ ಫ್ರೆಶ್ ವೋಲೋ 9600S. ಈಗ ಪಟ್ಟಣಗೆರೆ ಒಂದು ರೋಡಲ್ಲಿ ಹೋಗ್ತಾ ಇದ್ದೀವಿ. ಪಟ್ಟಣಗೆರೆ ಫೇಮಸ್ ಯಾಕೆ ಅಂತ ಗೊತ್ತಿದ್ರೆ ಏನು ಬ್ರೋ? ಪಟ್ಟಣಗೆರೆ ಸಕ್ಕತ್ತಾಗಿದೆ. ಇನ್ನೂ ಒಂದು ಬಸ್ಸು ಅಲ್ಲಿ ನಮ್ಮ ಬ್ಯಾಕ್ ಸೈಡ್ ಬರ್ತಾ ಇದೆ. ಸೊ ನಾವೀಗ ಫಸ್ಟ್ ಬಸ್ಸಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ವಾಶ್ರೂಮ್ ಇದೆ ಬಸ್ಸಲ್ಲಿ. ಎರಡು ಬಸ್ಸಲ್ಲೂ ವಾಶ್ರೂಮ್ ಇದೆ ಆನ್ ಬೋರ್ಡ್. ಸೊ ಈಗ ಇಲ್ಲಿ ಒಂದೆರಡು ಫೋಟೋಸ್ ಮತ್ತು ವೀಡಿಯೋಸ್ ಕ್ಲಿಪ್ ತೊಗೊಂಡಿದ್ದಾಯಿತು. ಈಗ ಟೋಲಲ್ಲಿ ಎಂಟ್ರಿ ಆಗಿ ಅಲ್ಲಿಯೂ ಕೆಲವೊಂದು ಫೋಟೋಸ್ನ ವೀಡಿಯೋಸ್ನ ತೊಗೊಳ್ಳೋಣ. ಇಲ್ಲಿ ಒಂದು ಬಸ್ ನಿಂತಿದೆ ನೋಡ್ತಾ ಇರ್ಬೋದು ನಿಮಗೆ. ಬ್ಯಾಕ್ ಸೈಡ್ ಒಂದು ಬಸ್ ನಿಂತಿದೆ ಅಲ್ಲಿ. ಈಗ ಹೋಗೋಣ ಬನ್ನಿ. ಈಗ ಇನ್ನೊಂದು ಕೆಲವೊಂದು ಶಾರ್ಟ್ಸ್ ತೊಗೊಂಡು ಈಗ ಟೋಲ್ಗೆ ಎಂಟ್ರಿ ಕೊಡ್ತೀವಿ. ಇನ್ನು ಟೋಲ್ಗೆ ಇನ್ನೊಂದು 2-3 ಕಿಲೋಮೀಟರ್ಸ್ ಇದೆ ಅಂತೆ. ಬಟ್ ವೆದರ್ ಇವತ್ತು ಸ್ವಲ್ಪ ಚೆನ್ನಾಗಿಲ್ಲ, ಇನ್ನೂ ಸ್ವಲ್ಪ ಸಖತ್ತಾಗಿ ಬರೋದಾಯಿತು. ಫ್ಯಾಕ್ಟ್ರಿ ಫ್ರೆಶ್ ವೋಲೋ 9600 ಜಬ್ಬರ್ ಟ್ರಾವೆಲ್ಸ್.
ಸೊ ಫಾಸ್ಟಾಗಿ ವರ್ಕ್ ಆಗ್ತಾ ಇಲ್ಲ ಒಂದು ಬಸ್ ಮಾತ್ರ ನಾವು ತೊಗೊಂಡು ಹೋಗ್ಬೇಕೀಗ. ಈ ಬಸ್ ಮಾತ್ರ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ಅದು ಫಾಸ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತೆ. ಆಗುತ್ತಲ್ಲ, ಓಕೆ. ಫಾಸ್ಟಾಗಿ ವರ್ಕ್ ಆಗ್ತಾ ಇಲ್ಲ ಗಾಡಿದು ನಮಗೆ. ತುಂಬ ಕ್ರಿಟಿಕಲ್. ಆಯ್ತಾ ಎರಡು ಫಾಸ್ಟಾಗಿ ಆಕ್ಟಿವೇಟ್ ಆಗ್ತಾ ಇಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಒಳ್ಳೊಳ್ಳೆ ಶಾರ್ಟ್ಸ್ ತೆಗೋಣ ಅಂದ್ಕೊಂಡು. ಇಲ್ಲೊಂದು ಬಸ್ ನಿಂತಿದೆ. ನಿಮಗೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ವಾಪಸ್ ಬಂದಿರೋದು, ಬಟ್ ಆದರೂ ಬಂದಿದೆ ಸಕ್ಕತ್ತಾಗಿರೋ ಫೋಟೋಸ್ ಮತ್ತು ಶಾರ್ಟ್ಸು. ಆ್ಯಂಡ್ ಇಲ್ಲೊಂದು ಬಸ್ ಇದೆ. ಇಂಜಿನ್ ಆಲ್ರೆಡಿ ಸ್ಟಾರ್ಟಲ್ಲೇ ಇದೆ. ನಿಮಗೆ ಭಾಳನೇ ಕಷ್ಟ ಆಗ್ತಾಯಿದೆ ತೆಗಿಯೋದು. ಇಷ್ಟು ಕಷ್ಟ ಇದೆ ನೋಡಿ. ಕಂಟೆಂಟ್ ಕ್ರಿಯೇಷನ್ ಪ್ಯಾಷನ್ ಅಂತ ಬಂದರೆ ಅವ್ರಿಗೆ ನಾವು ಓನರ್ಗೆ ಏನಂತಂದರೆ ಒಂದು ಕಮಿಟ್ಮೆಂಟ್ಸ್ನ ಫುಲ್ಫಿಲ್ ಮಾಡೋದು ನಮ್ಮ ಒಂದು ಜವಾಬ್ದಾರಿ. ಇಲ್ಲಿ ಮೆಟ್ರೋ ಕೂಡ ಹೋಗ್ತಾ ಇದೆ. ಇಲ್ಲಿ ನಮ್ಮ ಒಂದು ಜಬ್ಬರ್ ಟ್ರಾವೆಲ್ಸ್ ಬಸ್, ಅಲ್ಲಿ ಮೆಟ್ರೋ, ಇಲ್ಲಿ ನಮ್ಮ ಜಬ್ಬರ್ ಟ್ರಾವೆಲ್ಸ್ ಬಸ್ ಹೋಗ್ತಾ ಇದೆ. ಈಗ ಆ್ಯಕ್ಟಿವೇಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅದ್ರೊಳಗಡೆ ನಿಮಗೆ ನಾನು ಫ್ರಂಟಿಂದ ಆ ಕಡೆ ಹೋಗ್ಬಿಟ್ಟು ಎಲ್ಲ ವಾಶ್ರೂಮ್ ಯಾವ ಥರ ಇದೆ ಎಲ್ಲ ತೋರಿಸ್ತೀನಿ. ವಾಶ್ರೂಮ್ ಇದೆ ಈ ಬಸ್ಸಲ್ಲಿ. ನಿಮಗೆ ಫ್ರಂಟ್ ಲುಕ್ ಈ ಥರ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಬಸ್ನ ಒಂದು ನ್ಯೂ ನಂಬರ್ 8866 ಅಂತ ಇಲ್ಲಿ ವೋಲ್ವೋ ಬ್ರ್ಯಾಂಡಿಂಗ್ ನಿಮಗೆ ಆ್ಯಸ್ ಯೂಶ್ವಲ್ ಈ ಥರ ಒಂದು ಫ್ರಂಟಲ್ಲಿ ದೊಡ್ಡದಾಗಿ ಸಿಗುತ್ತೆ. ಆ್ಯಂಡ್ ನಿಮಗೆ ಸೇಮ್ ಹೇಳಬೇಕಂದ್ರೆ 360 ಡಿಗ್ರಿ ಕ್ಯಾಮ್ರಾ ಫೇಲ್ಸಿಯರ್ ಅನ್ನೋ ಥರನೇ ಇಲ್ಲಿ ಮಿರರ್ಸ್ನ ಸಖತ್ತಾಗಿ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಡ್ರೈವರ್ನ ಒಂದು ಕ್ಯಾಬಿನ್ ಲುಕ್ ಕೂಡ ಸಖತ್ತಾಗಿದೆ. ಲೈಕ್ ಹಮ್ಸಫರ್ ನೋಡಿರ್ತೀರ ನೀವು, ಅದ್ರ ಥರನೇ ಬಟ್ ಪ್ಯಾಟರ್ನ್ ಇದೆ. ಬಟ್ ಇದು ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಥರ ನಿಮಗೆ LED DRLs ಇಂಡಿಕೇಟ್ರ್ ಈ ಥರ ನಿಮಗೆ ನೋಡೋಕ್ಕೆ ಸಿಗ್ತದೆ. ಸ್ಟನ್ನಿಂಗ್ ಆಗಿರುವಂತಹ ಒಂದು LED ಇಂಡಿಕೇಟರ್. ಆ್ಯಂಡ್ ಅಲ್ಲಿ ಒಂದು ಬಸ್ ಇದೆ. ಈಗ ನಾವು ಕ್ಯಾಪ್ಟನ್ಗೆ ಹೇಳ್ಬಿಟ್ಟು ತೋರಿಸೋಣ. ಇಲ್ಲಿ ವೀಲ್, ಇಲ್ಲಿ ನಿಮಗೆಲ್ಲ ಲಗೇಜ್ ಸ್ಪೇಸ್ ಸಿಗ್ತಾ ಇದೆ. ಆ್ಯಂಡ್ ಎಲ್ಲ ಒಂದು ಗ್ಲಾಸ್ಗೂ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇಲ್ಲಿ ನಿಮಗೆ ಬರೆದಿರ್ತಾರೆ. ಆ್ಯಂಡ್ ಮಲ್ಟಿ ಆಕ್ಸಲ್ ಈ ವೀಲು ನಿಮಗೆ ಹೇಳ್ತಿದ್ದೀನಲ್ಲ ರೊಟೇಟ್ ಆಗುತ್ತೆ ಆ್ಯಸ್ ವೆಲ್. ರೇರ್ ಇಂಜಿನಿಯರ್ ಆಗಿರೋದ್ರಿಂದ ನಿಮಗೆ ವೋಲ್ವೋನ ಟೈರ್ ಯಾವ ಥರ ಹೊಸ ಬಸ್ ಹೆಂಗಿದೆ ನೋಡಿ. ಆ್ಯಂಡ್ ಇಲ್ಲಿ ಒಂದು ಬಸ್ಸು. ಆ್ಯಂಡ್ ಇದು ನಿಮಗೆ ಓಲೋ 9600 ಆ ಬಗ್ಗೆ ಹೇಳಿರೋ ಥರ ಇಂಜಿನ್ ಬರುತ್ತೆ. ಇಲ್ಲಿ ಇದು ಇಂಜಿನ್ನ ಒಂದು ಕ್ಯಾಬಿನ್. ಇಲ್ಲಿ V8R ಒಂದು ಇಂಜಿನ್ ಸ್ಪೆಸಿಫಿಕೇಷನ್ ವರ್ಷನ್. ಇಲ್ಲಿ 9600S. ಆ್ಯಂಡ್ ಇದು ನಿಮಗೆ ಒಂದು ರೈಟ್ ಸೈಡ್ನ ವ್ಯೂ. ಇಲ್ಲಿ 9600S ಅಂತ ಒಂದು ಬ್ಯಾಡ್ಜಿಂಗಲ್ಲಿ ಪ್ರೀಮಿಯಮ್ AC ಸ್ಲೀಪರ್ ವಿತ್ ಆನ್ ಬೋರ್ಡ್ ವಾಶ್ರೂಮ್. ನಿಮಗೆ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ವಾಶ್ರೂಮ್ ಇರುವಂಥದ್ದು. ಆ್ಯಂಡ್ ಈಗ ನಾವು ಇಲ್ಲಿ ಫ್ಯೂಲ್ ಟ್ಯಾಂಕ್. ಈಗ ವಾಶ್ರೂಮ್ನ ಓಪನ್ ಮಾಡಿಸಿ ತೋರಿಸೋಣ ಬನ್ನಿ. ನಿಮಗೆ ನಾನು ಸುಮಾರು ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ. ಇದು ಒಂದು ಲಾಸ್ಟ್ ಟೈಮ್ SLX ಮಾಡಲಲ್ಲಿ ವಾಶ್ರೂಮ್ ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್ ತೋರಿಸಿದೆ. ಈಗ ನೀವು ಓಲೋ 9600S ಅಲ್ಲಿ ವಾಶ್ರೂಮ್ ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಸರ್, ವಾಶ್ರೂಮ್ ಇರೋ ಗಾಡಿ ನಿಮ್ಮದ್ರಲ್ಲಿ ಫಸ್ಟ್ ಟೈಮಾ? ಫಸ್ಟ್ ಟೈಮಾ? ಜಬ್ಬರ್ ಟ್ರಾವೆಲ್ಸಲ್ಲಿ ವಾಶ್ರೂಮ್ ಇರೋ ಗಾಡಿ ಫಸ್ಟ್ ಟೈಮ್ ಅಂತ. ಯಾಕಂತ ಹೇಳಿದ್ರೆ ಈಗ ಕಸ್ಟಮೈಸೇಷನ್, ಯಾಕಂದರೆ ಇದು ಕಸ್ಟಮೈಸೇಷನ್ ಎಲ್ಲ ಟ್ರಾವೆಲ್ಸ್ ಅವರು ರೀಸೆಂಟಾಗಿ VRL ಅವರು ಆ್ಯಡ್ ಮಾಡಿದ್ದಾರೆ. ಇದು ಒಂದು ಲಾಂಗ್ ರೂಟ್ ಜರ್ನಿ ಮಾಡೋದ್ರಿಂದ ಪ್ಯಾಸೆಂಜರ್ಗೆ ಒಂದು ಪ್ಯಾಸೆಂಜರ್ನ ಏನಂತ ಹೇಳ್ತಾರೆ ಸೇಫ್ಟಿ ಕಂಫರ್ಟ್ನ ನೋಡಿಕೊಂಡು, ಕೆಲವೊಂದು ಶುಗರ್ ಪೇಷಂಟ್ಸ್ ಇರ್ತಾರೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೀನಿಯರ್ ಪ್ಯಾಸೆಂಜರ್ಸ್ ಇರ್ತಾರೆ. ಸೊ ಅವ್ರಿಗೋಸ್ಕರನೇ ಮಾಡಿರೋವಂಥದ್ದು ಈ ಒಂದು ಫ್ಯೂಚರ್. ಸಖತ್ತಾಗಿರೋದು ಅಂತ ಹೇಳ್ಬೋದು. ನಿಮಗೆ ಎಮರ್ಜೆನ್ಸಿ ಈ ಥರ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಬಂದರೆ ವಾಶ್ರೂಮ್ ಈ ಥರ ಸಿಗುವಂಥದ್ದು. ಲೈಟ್ ಆನ್ ಆಗುತ್ತಾ?
ಆನ್ ಆಗಿದೆ. ಓಕೆ, ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಒಂದು ಸ್ಯಾನಿಟೈಸರ್ ಮತ್ತು ಇಲ್ಲಿ ಒಂದು ಸಿಂಕ್ನ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ನಿಮಗೆ ವಾಶ್ ಬೇಸಿನ್. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಈ ಥರ ನೋಡೋಕ್ಕೆ ಸ್ಪೇಸಿಯಸ್ ಆಗಿರುವಂತಹ ಒಂದು ವಾಶ್ರೂಮ್ನ ಈ ಒಂದು ಬಸ್ಸಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ. ಸಕ್ಕತ್ತಾಗಿರೋ ಫೀಚರ್ಸ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೋ ವರ್ಡ್ಸ್ ಟು ಸೇ ಆ್ಯಸ್ ಯೂಶುವಲ್. ಈ ಒಂದು ಬಸ್ಸಲ್ಲಿ ಈ ಥರ ಒಂದು ಫೀಚರ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ನಿಮ್ಗೆ 13.5 ಮೀಟರಲ್ಲೂ ಬಂದಿದೆ, ಬಟ್ ಇದು ಈಗ ಲೇಟೆಸ್ಟಾಗಿ ಆ್ಯಡ್ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ ಓಲ್ವೋದಲ್ಲಂತೂ ನಿಮಗೆ. ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್ ನಿಮಗೆ ಈ ಥರನೂ ವರ್ಕ್ ಆಗುತ್ತೆ. ಇಲ್ಲಿ ನಾವು ನೋಡಿಕೊಂಡು ಡೋರ್ನ ತೆಗಿಬೇಕು. ನೋಡಿದ್ರಲ್ಲ, ಎಮರ್ಜೆನ್ಸಿ ಎಕ್ಸಿಟ್ ನಿಮಗೆ ಈ ಥರ ಸಿಗ್ತಾ ಇದೆ. ಆರಾಮಾಗಿ ಈ ಥರ ಇಳ್ಕೊಂಡು ಕೂಡ ನಾವು ಸೇಫಾಗಿ ಇನ್ ಕೇಸ್ ಎಮರ್ಜೆನ್ಸಿ ಈ ಥರ ಬರ್ಬೋದು. ಈಗ ನಾನು ನಿಮಗೆ ಇಂಟೀರಿಯರ್ನ ತೋರಿಸ್ತೀನಿ. ಇಂಟೀರಿಯರ್ ಬಂದರೆ ನಿಮಗೆ ಇಲ್ಲಿ ಈ ಥರ ಒಂದು ಡೋರ್ ಸಿಗುವಂಥದ್ದು. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಲೈಟಿಂಗ್ಸ್ ಇಂಟೀರಿಯರ್ ಸಿಗುವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಫೈರ್ ಎಸ್ಟಿಂಗ್ಯೂಷರ್ ನಿಮಗೆ ಸೇಫ್ಟಿಗೋಸ್ಕರ ಆ್ಯಸ್ ಯೂಶುವಲ್ ಆಗಿ ಇದ್ದೇ ಇರುತ್ತೆ. ಆ್ಯಂಡ್ ಕ್ಯಾಬಿನ್ ಅಂತ ಬಂದರೆ ಆಲ್ಮೋಸ್ಟ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಆ್ಯಂಡ್ ಇದು ವೋಲ್ವೋನ ಸ್ಟೇರಿಂಗ್. ಆ್ಯಂಡ್ ಇದು ನಿಮಗೆ ಐ ಶಿಫ್ಟ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ. ಲಾಸ್ಟ್ ಟೈಮ್ ನ್ಯೂ ವ್ಯಾಲಿಯ ತೋರಿಸಿದ್ದು ನಿಮಗೆ ಅದು ಬೈ ಆಕ್ಸಲ್ ಮ್ಯಾನ್ಯಲ್, ಬಟ್ ಇದು ಐ ಶಿಫ್ಟ್ ಆಟೋಮ್ಯಾಟಿಕ್. ಆ್ಯಂಡ್ ಇಂಟೀರಿಯರ್ ಬಂದರೆ ನಿಮಗೆ ಅಗೇನ್ ಇಲ್ಲಿ ಒಂದು ಸೇಫ್ಟಿ ಅಲಾರಾಮ್, ಇಲ್ಲಿ ಒಂದು CC ಕ್ಯಾಮ್ರಾ, ಇಲ್ಲಿ ನಿಮಗೆ ಒಂದು ಕ್ಲಾಕ್ ಸಿಗುತ್ತೆ. ಆ್ಯಂಡ್ ಟೆಂಪ್ರೇಚರ್ನು ಮೆಜರ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ವೆಂಟ್ ಸಿಗುವಂಥದ್ದು. ಆ್ಯಂಡ್ ಸೀಟ್ ಬಂತ ಹೇಳಿದ್ರೆ ನಿಮಗೆ 2+1 AC ಸ್ಲೀಪರ್ ಇದು. ಆ್ಯಂಡ್ ಎಲ್ಲ ಒಂದು ವಿಂಡೋಗೂ ಎಮರ್ಜೆನ್ಸಿ ಎಕ್ಸಿಟ್ ಅಂತ ನೇಮಿಂಗ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಹ್ಯಾಮರ್ನು ಪ್ರೊವೈಡ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಆಫ್ ಆ್ಯನ್ ಎಮರ್ಜೆನ್ಸಿ ನೀವು ಅದನ್ನು ಬ್ರೇಕ್ ಮಾಡಿಬಿಟ್ಟು ಆಚೆ ಬರ್ಬೋದು. ಆ್ಯಂಡ್ ಅದೇ ರೀತಿ ನಿಮಗೆ ನಾನು ಅಲ್ಲಿ ತೋರಿಸಿದ್ನಲ್ಲ ಎಮರ್ಜೆನ್ಸಿ ಎಕ್ಸಿಟ್, ಇಲ್ಲಿ ವಾಶ್ರೂಮ್ ಹತ್ರ ಇದು ವಾಶ್ರೂಮ್, ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಈ ಥರ ನೀವು ಓಪನ್ ಮಾಡಿಕೊಂಡು ಆರಾಮಾಗಿ ಸೇಫ್ ಆಗ್ಬೋದು. ಬಟ್ ಇನ್ ಕೇಸ್ ಆ ಥರ ಆಗೋದಿಲ್ಲ, ಫಾರ್ ದ ಸೇಫ್ಟಿ ಈ ಒಂದು ಬಸ್ಸಲ್ಲಿ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ ಆ್ಯಂಡ್ ನಾರ್ಮ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ನಾವು ಸೀಟನ್ನ ಬರೋದಾದರೆ ನಿಮಗೆ ಲೋಯರ್ ಸೀಟ್ ಆ್ಯಂಡ್ ಅಪ್ಪರ್ ಸೀಟ್ ನಿಮಗೆ ಈ ಥರ ಸ್ಪೇಷಿಯಸ್ ಆಗಿ ಸಿಗುವಂಥದ್ದು. ಆ್ಯಂಡ್ ಓಲ್ವೋ ಬ್ರ್ಯಾಂಡಿಂಗ್ನ ನಿಮಗೆ ಒಂದು ಬ್ರ್ಯಾಂಡ್ ನ್ಯೂ ಪಿಲ್ಲೋ. ಆ್ಯಂಡ್ ಇಲ್ಲಿ ಮೊಬೈಲ್ ಹೋಲ್ಡರ್, ಆ್ಯಂಡ್ ಅಲ್ಲಿ ಮೊಬೈಲ್ ಹೋಲ್ಡರ್, ಇಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ ಸಿಗುತ್ತೆ. ಆ್ಯಂಡ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ನಿಮಗೆ USB Type-C ಆ್ಯಂಡ್ USB-L ಸಿಗುತ್ತೆ. ಇದರಲ್ಲಿ ನಿಮಗೆ 3 ಪಿನ್ ಸಾಕೆಟ್ ಸಿಗೋದಿಲ್ಲ. USB Type-C ಮತ್ತು USB ಸಿಗುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಸಪ್ರೇಟ್ ಆಗಿರುವಂಥ ಕರ್ಟೆನ್ಸ್, ಇಲ್ಲಿ ಚಿಲ್ಡ್ AC ವೆಂಟ್ ನಿಮಗೆ ಈ ಥರ ಒಂದು ಪಿಯಾನೋ ಶೇಪಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ರೀಡಿಂಗ್ ಲೈಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸಪ್ರೇಟಾಗಿ ನಿಮಗೆ ಡಬಲ್ ಏನಾದರೂ ಇದ್ದರೆ ಇಲ್ಲಿ ಕರ್ಟೆನ್ಸ್ನು ಕೂಡ ಪ್ರೈವೇಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಿಮಗೆ ಲಗೇಜ್ ಸ್ಪೇಸ್ನೂ ಸಿಗುತ್ತೆ. ಆ್ಯಂಡ್ ಸೇಮ್ ಲೋಯರಲ್ಲಿ ಬಂತ ಹೇಳಿದ್ರೆ ನಿಮಗೆ ಇಲ್ಲಿ ಒಂದು ಮೊಬೈಲ್ ಹೋಲ್ಡರ್ ಸಿಗುತ್ತೆ, ಇಲ್ಲಿ ಚಾರ್ಜಿಂಗ್ ಸಾಕೆಟ್, ಆ್ಯಂಡ್ ಇಲ್ಲಿ ಬಾಟಲ್ ಹೋಲ್ಡರ್, ಇಲ್ಲಿ ನಿಮಗೆ ಈ ಥರ ಚಿಕ್ಕದಾದಂಥ ಒಂದು ಏನೋ ಲಗೇಜ್ ಕ್ಯಾರಿ ಏನಂತಾಳೆ ಸ್ಪೇಸ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಲೋಯರಲ್ಲಿ ನಿಮಗೆ ಸಿಂಗಲ್ ಸೀಟಲ್ಲಿ ಚಿಕ್ಕದಿದೆ ಅಂತ ಹೇಳ್ಬೋದು. ಬಟ್ ಓಕೆ ಎನಫ್. ಡಬಲಲ್ಲಿ ನಿಮಗೆ ದೊಡ್ಡದಾಗಿ ಸಿಗುತ್ತೆ, ಯಾಕಂದರೆ ಫ್ಯಾಮಿಲಿ ಮತ್ತು ಇಬ್ಬರು ಪ್ಯಾಸೆಂಜರ್ ಹೋಗ್ತಾಯಿದ್ರೆ ಆರಾಮಾಗಿ ಹೋಗ್ಬೋದು. ಸೇಮ್ ಅದೇ ರೀತಿ ನಿಮಗೆ ವಾಶ್ರೂಮ್ ಕ್ಯಾಬಿನಲ್ಲಿ ಈ ಥರ ಸಿಗುತ್ತೆ. ಸಖತ್ತಾಗಿ ದೊಡ್ಡದಾಗಿರ್ಬೋದು ಅಂತ ಹೇಳ್ಬೋದು, ಸ್ಪೇಷಿಯಸ್ ಆಗಿ. ಆ್ಯಂಡ್ ನಿಮಗೆ ಹೈ ಫ್ಲೋರ್ ಬಂದರೆ ಇಲ್ಲಿ ನಿಮಗೆ ಒಂದು ಫೈರ್ ಎಸ್ಟಿಂಗ್ಯೂಷರ್, ಆ್ಯಂಡ್ ಇಲ್ಲಿ CC ಕ್ಯಾಮ್ರಾ, ಇಲ್ಲಿ ಒಂದು ನಿಮಗೆ ಓಪನ್ ರೂಫ್, ಇದನ್ನು ಓಪನ್ ಕೂಡ ಮಾಡ್ಕೋಬೋದು. ಇಲ್ಲಿ ಸಿಗುತ್ತೆ ನೋಡಿ, ಸೇಫ್ಟಿ ಪಂಚ್ ಅಂತ ಕೊಟ್ಟಿದ್ದಾರೆ. ಇದನ್ನು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಪಂಚ್ ಮಾಡಿ ಆಚೆ ಕೂಡ ಬರ್ಬೋದು. ಆ್ಯಂಡ್ ಇಂಟೀರಿಯರ್ ನಿಮಗೆ ಈ ಥರ ಸಿಗುವಂಥದ್ದು. ಇನ್ನೇನು ಹೇಳೋಕ್ಕೊಳ್ದಿಲ್ಲ, ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಇನ್ನೇನು ಶೂಟ್ ಕಂಪ್ಲೀಟ್ ಆಯ್ತು. ಇದ್ರ ಫೋಟೋಸ್, ವೀಡಿಯೋಸ್ ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಹಾಕಿರ್ತೀನಿ. ಸಿಗೋಣ ಆಮೇಲೆ. Wanna clear a bottle of Cabernet. Wanna stay home, not even drink. Wanna get out of my own head. Wanna lay down, overthink.